ಸ್ನೇಹಿತರೆ, ತಮಗೆಲ್ರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ನಾವು 2026ರ ಹೊಸ ವರ್ಷದಲ್ಲಿನ ಜನವರಿ ತಿಂಗಳಲ್ಲಿನ ಈ ರಾಶಿಗಳ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳಿತಾ ಹೋಗೋಣ. ಇವತ್ತಿಗೆ ಮೊದಲನೇದಾಗಿ ಮೇಷ ರಾಶಿಯವರ ಜನವರಿ ತಿಂಗಳ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸ್ನೇಹಿತರೆ, ನಾವು ಒಂದು ರಾಶಿ ಭವಿಷ್ಯವನ್ನು ತಿಳ್ಕೊಬೇಕು ಅಂದರೆ ಅಲ್ಲಿ ಗ್ರಹಗಳ ಸ್ಥಾನ ತುಂಬಾ ಮುಖ್ಯವಾಗುತ್ತೆ. ಹಾಗಾಗಿ ಮೊದಲು ನಾವು ಗ್ರಹಗಳ ಸ್ಥಿತಿಗತಿಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಈ ಜ್ಯೋತಿಷ್ಯದಲ್ಲಿ ಬರುವಂತಹ ಈ ಗ್ರಹಗಳಲ್ಲಿ ಮೊದಲನೇದಾಗಿ ಸೂರ್ಯನ ಬಗ್ಗೆ ತಿಳ್ಕೊಳ್ಳೋಣ. ಸೂರ್ಯ ನಿಮ್ಮ 9ನೇ ಮನೆಯಾದಂತಹ ಅಂದರೆ ಮೇಷರಾಶಿಯವರ 9ನೇ ಮನೆಯಾದ ಧನು ರಾಶಿಯಿಂದ ನಿಮ್ಮ 10ನೇ ಮನೆಯಾದಂತಹ ಮಕರ ರಾಶಿಗೆ ಜನವರಿ 14ರಂದು ತನ್ನ ಸಂಚಾರವನ್ನು ಬದಲಾಯಿಸ್ತಾನೆ. ಇನ್ನು ಕುಜ ಅಥವಾ ಮಂಗಳ ನಿಮ್ಮ 9ನೇ ಮನೆಯಾದ ಧನು ರಾಶಿಯಿಂದ 10ನೇ ಮನೆಯಾದ ಮಕರ ರಾಶಿಗೆ ಉಚ್ಚನಾಗಿ ಜನವರಿ 16ರಂದು ತನ್ನ ಸಂಚಾರವನ್ನು ಬದಲಾಯಿಸ್ತಾನೆ. ಇನ್ನು ಶುಕ್ರ 9ನೇ ಮನೆಯಾದಂತಹ ನಿಮ್ಮ ಧನು ರಾಶಿಯಿಂದ ನಿಮ್ಮ 10ನೇ ಮನೆಯಾದ ಮಕರ ರಾಶಿಗೆ ಜನವರಿ 13ರಂದು ತನ್ನ ಸಂಚಾರವನ್ನು ಬದಲಾಯಿಸ್ತಾನೆ. ಇನ್ನು ಬುಧ ನಿಮ್ಮ 9ನೇ ಮನೆಯಾದ ಧನು ರಾಶಿಯಿಂದ 10ನೇ ಮನೆಯಾದ ಮಕರ ರಾಶಿಗೆ ಜನವರಿ 17ರಂದು ತನ್ನ ಸಂಚಾರವನ್ನು ಬದಲಾಯಿಸ್ತಾನೆ. ಇನ್ನು ಗುರು ನಿಮ್ಮ 3ನೇ ಮನೆಯಾದಂತಹ ಮಿಥುನ ರಾಶಿಯಲ್ಲಿ ಜನವರಿ ತಿಂಗಳು ಪೂರ್ತಿ ಇರ್ತಾನೆ. ಶನಿ ನಿಮ್ಮ 12ನೇ ಮನೆಯಾದ ಮೀನ ರಾಶಿಯಲ್ಲಿ ಈ ತಿಂಗಳು ಪೂರ್ತಿ ಇರ್ತಾನೆ. ಇನ್ನು ರಾಹು ನಿಮ್ಮ 11ನೇ ಮನೆಯಾದ ಕುಂಭ ರಾಶಿಯಲ್ಲಿ ಮತ್ತು ಕೇತು ನಿಮ್ಮ 5ನೇ ಮನೆಯಾದಂತಹ ಸಿಂಹ ರಾಶಿಯಲ್ಲಿ ತಿಂಗಳು ಪೂರ್ತಿ ಇರ್ತಾರೆ. ಸ್ನೇಹಿತರೆ, ಈ ಜನವರಿ ತಿಂಗಳು ನಿಮ್ಮೊಳಗೆ ಏನೋ ಒಂದು ದೊಡ್ಡ ಶಕ್ತಿ ಇದೆ, ಏನೋ ಒಂದು ಶಕ್ತಿ ಬೆಳೀತಾ ಇದೆ ಅನ್ನುವಂತಹ ಭಾವನೆಯೊಂದಿಗೆ ಪ್ರಾರಂಭವಾಗುತ್ತೆ. ನೀವು ಅದನ್ನು ಇನ್ನೂ ಅದೃಷ್ಟ ಎಂದು ಕರೆದೇ ಇರಬಹುದು, ಆದರೆ ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತಿದೆ ಎಂದು ನೀವು ಸ್ಪಷ್ಟವಾಗಿ ಅನುಭವಿಸ್ತೀರಿ, ಹಾಗೆ ಅರಿತುಕೋತೀರಿ. ತಿಂಗಳ ಮೊದಲಾರ್ಧವು ಯೋಜನೆ, ಕರೆಗಳು, ಸಣ್ಣ ಪ್ರಯಾಣ ಮತ್ತು ಚರ್ಚೆಗಳಲ್ಲಿ ನಿಮ್ಮನ್ನು ಬ್ಯುಸಿ ಆಗುವಂತೆ ಮಾಡುತ್ತೆ. ನೀವು ಸುಮ್ಮನೆ ಕುಳಿತಿದ್ರೂ ಕೂಡ ನಿಮ್ಮ ಮನಸ್ಸು ಸದಾ ಏನಾದರೂ ಒಂದು ಆಲೋಚನೆಯನ್ನು ಮಾಡ್ತಾ ಇರುತ್ತೆ. ನಂತರ ತಿಂಗಳ ಮಧ್ಯಭಾಗದ ನಂತರ ನಿಮ್ಮ ಜೀವನವು ಹೆಚ್ಚು ಗೋಚರವಾಗೋದಕ್ಕೆ ಪ್ರಾರಂಭ ಆಗುತ್ತೆ. ಅಂದರೆ ಜನರು ನಿಮ್ಮನ್ನು ಗಮನಿಸ್ತಾರೆ, ನಿಮ್ಮ ಕೆಲಸಕ್ಕೆ ಮನ್ನಣೆ ಸಿಗುತ್ತೆ, ನಿಮ್ಮ ಮಾತುಗಳಿಗೆ ತೂಕ ಬರುತ್ತೆ. ಏಕೆಂದರೆ ಜನವರಿ 14ರಿಂದ ಸೂರ್ಯನು ನಿಮ್ಮ 10ನೇ ಮನೆಗೆ ಕರ್ಮದ ಸ್ಥಾನಕ್ಕೆ ಪ್ರವೇಶವನ್ನು ಮಾಡ್ತಾನೆ. ಮತ್ತು ಜನವರಿ 16ರಂದು ಮಂಗಳ ಕೂಡ ಅದೇ 10ನೇ ಮನೆಯಲ್ಲಿ ಉಚ್ಚನಾಗ್ತಾನೆ, ಅಂದರೆ ಅತ್ಯಂತ ಬಲಶಾಲಿಯಾಗಿರ್ತಾನೆ. ಇದು ಬಡ್ತಿ, ನಿಮ್ಮ ಪಾತ್ರ ಬದಲಾವಣೆ, ನಾಯಕತ್ವದ ಕರ್ತವ್ಯಗಳು ಮತ್ತು ಮೇಲಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಮತ್ತು ಬೆಂಬಲವನ್ನು ಪಡ್ಕೊಳ್ಳೋದಕ್ಕೆ ಪ್ರಬಲವಾದಂತಹ ಗ್ರಹ ಸಂಚಾರ ಆಗಿರುತ್ತೆ. ಅದೇ ಸಮಯದಲ್ಲಿ 12ನೇ ಮನೆಯಲ್ಲಿರುವಂತಹ ಶನಿ ಖರ್ಚು ಮತ್ತು ಮಾನಸಿಕ ಒತ್ತಡವನ್ನು ಹೆಚ್ಚಾಗುವಂತೆ ಮಾಡ್ತಾನೆ. ಆದ್ದರಿಂದ ಈ ತಿಂಗಳು ಶಿಸ್ತಿನೊಂದಿಗೆ ಯಶಸ್ಸನ್ನು ಪಡೆಯುವಂತಹ ಸಮಯವಾಗಿರುತ್ತೆ. ಆದರೆ ನಿಮ್ಮ ಮನಸ್ಸಿನ ಶಾಂತಿಯನ್ನು ನೀವು ಕಾಪಾಡಿಕೊಳ್ಳೋದು ತುಂಬಾ ಮುಖ್ಯ. ಈಗ ಈ ಜನವರಿ ತಿಂಗಳಿನಲ್ಲಿ ವೃತ್ತಿ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಜನವರಿ ತಿಂಗಳ ಮೊದಲಾರ್ಧದಲ್ಲಿ ಕೆಲಸದ ವಿಚಾರಗಳು ನಿಮ್ಮ ಮನಸ್ಸನ್ನು ಬಿಟ್ಟು ಹೋಗುವುದಿಲ್ಲ. ನೀವು ನಿರಂತರವಾಗಿ ಸಂದೇಶಗಳು, ಕರೆಗಳು, ದಾಖಲೆಗಳು ಮತ್ತು ಸಭೆಗಳಿಗೆ ಪ್ರತಿಕ್ರಿಯಿಸುತ್ತಿರುವಂತೆ ಭಾಸವಾಗಬಹುದು. ಹಿರಿಯ ವ್ಯಕ್ತಿಯೊಬ್ಬರು ನಿಮಗೆ ಮಾರ್ಗದರ್ಶನವನ್ನು ನೀಡಬಹುದು, ಆದರೆ ಅದೇ ಸಮಯದಲ್ಲಿ ನಿಮ್ಮನ್ನು ಪರೀಕ್ಷಿಸಲಾಗುತ್ತಿದೆ ಎನ್ನುವಂತಹ ಭಾವನೆ ನಿಮಗೆ ಆಗಬಹುದು. ಕೆಲಸಕ್ಕೆ ಸಂಬಂಧಿಸಿದ ಪ್ರಯಾಣ ಅಥವಾ ಓಡಾಟವನ್ನು ನೀವು ಗಮನಿಸಬಹುದು. ನಿಮ್ಮಲ್ಲಿ ಕೆಲವರು ಸಾಮಾನ್ಯ ದಿನಚರಿಯ ಹೊರತಾಗಿ ಪ್ರಮುಖ ಸಭೆ, ತರಬೇತಿ ಅಥವಾ ಸಂದರ್ಶನದಲ್ಲಿ ಭಾಗವಹಿಸಬಹುದು. ಜನವರಿ 14ರ ನಂತರ ನಿಮ್ಮ ಸ್ಥಾನವು ಬಲಗೊಳ್ಳುತ್ತದೆ, ನಿಮಗೆ ಪ್ರಸಿದ್ಧಿ ಸಿಗುತ್ತದೆ, ಜನರು ನಿಮ್ಮ ಅಭಿಪ್ರಾಯವನ್ನು ಕೇಳಲು ಪ್ರಾರಂಭಿಸುತ್ತಾರೆ. ನಿಮ್ಮ ಬಾಸು ಅಥವಾ ನಿಮ್ಮ ಮ್ಯಾನೇಜರ್ ನಿಮ್ಮ ಮೇಲೆ ಹೆಚ್ಚು ಅವಲಂಬಿತರಾಗುವ ಸಂದರ್ಭ ಬರುತ್ತೆ. ನೀವು ಸ್ವಲ್ಪ ಒತ್ತಡವನ್ನು ಅನುಭವಿಸಬಹುದು, ಆದರೆ ಇದು ಒಳ್ಳೆಯ ಒತ್ತಡ ಆಗಿರುತ್ತೆ. ಇದರ ಅರ್ಥ ನೀವು ಪ್ರಮುಖ ವ್ಯಕ್ತಿಯಾಗುತ್ತಿದ್ದೀರಿ, ನಿಮಗೆ ಜವಾಬ್ದಾರಿ ಹೆಚ್ಚಾಗುತ್ತಿದೆ ಅಂತ ಅರ್ಥ. ಇನ್ನು ಜನವರಿ 16ರ ನಂತರ ನಿಮ್ಮ ಆತ್ಮವಿಶ್ವಾಸವು ಸ್ವಾಭಾವಿಕವಾಗಿಯೇ ಹೆಚ್ಚಾಗುತ್ತೆ, ಅನುಮಾನಗಳು ದೂರವಾಗುತ್ತವೆ, ನೀವು ನಾಯಕತ್ವದ ಪಾತ್ರವನ್ನು ತೆಗೆದುಕೊಳ್ಳಬಹುದು. ಬಡ್ತಿಗೆ ಸಂಬಂಧಪಟ್ಟಂತೆ ಚರ್ಚೆ, ಹುದ್ದೆ ಬದಲಾವಣೆ ಅಥವಾ ಹೊಸ ಜವಾಬ್ದಾರಿಯ ಸೂಚನೆಗಳು ಕಂಡುಬರುತ್ತವೆ. ಅಂತಿಮ ಘೋಷಣೆಯ ನಂತರ ಬಂದರೂ ಕೂಡ ಅದರ ಚಿಹ್ನೆಗಳು ಈಗಲೇ ಪ್ರಾರಂಭವಾಗಿರುತ್ತವೆ.
ಜನವರಿ 17ರ ನಂತರ ಸಂವಹನ ಸುಗಮವಾಗುತ್ತದೆ. ಸಂದರ್ಶನಗಳು, ಪ್ರಸ್ತುತಿಗಳು ಮತ್ತು ಅಧಿಕೃತ ಮಾತುಕತೆಗಳು ನಿಮ್ಮ ಪರವಾಗಿ ಇರ್ತವೆ. ನೀವು ಉದ್ಯೋಗ ಬದಲಾವಣೆಯನ್ನು ಯೋಜಿಸ್ತಾ ಇದ್ದರೆ ಈ ದಿನಾಂಕದ ನಂತರ ಅಂದರೆ ಈ 17ರ ನಂತರ ಪ್ರಯತ್ನ ಪಡೋದು ಒಳ್ಳೆಯದು. ಇನ್ನು ನೀವು ಗೌರವಕ್ಕಾಗಿ ಹೋರಾಡಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಫಲಿತಾಂಶಗಳ ಮೂಲಕ ಅದು ತಾನಾಗಿಯೇ ನಿಮಗೆ ಸಿಗುತ್ತೆ. ಮೇಲಧಿಕಾರಿಗಳೊಂದಿಗೆ ಅಹಂಕಾರದ ಸಂಘರ್ಷ ಮಾತ್ರ ಬೇಡ. ಶಾಂತವಾಗಿ ಮತ್ತು ವೃತ್ತಿಪರವಾಗಿ ನಡ್ಕೊಂಡ್ರೆ ಸಾಕು. ಇನ್ನು ಹಣಕಾಸು, ನಿಮಗೆ ಹಣ ಬರುತ್ತೆ, ಆದರೆ ಅಷ್ಟೇ ವೇಗವಾಗಿ ಖರ್ಚಾಗುತ್ತೆ. ಈ ತಿಂಗಳು ಖರ್ಚುಗಳು ಒಂದರ ನಂತರ ಒಂದು ಎಂಬಂತೆ ಬರಬಹುದು. ಪ್ರಯಾಣ, ರಿಪೇರಿಗೆ ಸಂಬಂಧಪಟ್ಟಂತೆ ಕುಟುಂಬದ ಜವಾಬ್ದಾರಿಗಳು, ಆರೋಗ್ಯ ಅಥವಾ ಅನಿವಾರ್ಯವಾದಂತಹ ಪಾವತಿಗಳು. ಆದರೆ ನೀವು ಸಂಪೂರ್ಣವಾಗಿ ಸಿಕ್ಕಾಕೊಳ್ಳೋದಿಲ್ಲ, ಏಕೆಂದರೆ 11ನೇ ಮನೆಯಲ್ಲಿರ್ತಕ್ಕಂಥ ರಾಹು ಲಾಭವನ್ನೇ ಬೆಂಬಲಿಸ್ತಾನೆ. ಸ್ನೇಹಿತರು ಮತ್ತು ನಿಮ್ಮ ನೆಟ್ವರ್ಕ್ಗಳು ಅಥವಾ ಹಳೆಯ ಸಂಪರ್ಕಗಳಿಂದ ಕೂಡ ನೀವು ಸಹಾಯವನ್ನು ಪಡ್ಕೋಬಹುದು. ಬಾಕಿ ಇರುವಂತಹ ನಿಮ್ಮ ಪಾವತಿಗಳು ನಿಮ್ಮ ಕೈ ಸೇರ್ಬೋದು ಅಥವಾ ಪ್ರೋತ್ಸಾಹ ಧನದ ಮೂಲಕ ನಿಮಗೆ ಆದಾಯ ಹೆಚ್ಚಾಗಬಹುದು. ಹೂಡಿಕೆಗಳನ್ನು ಯೋಜಿಸಲು ಅಥವಾ ದೀರ್ಘಕಾಲೀನ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ತಿಂಗಳ ದ್ವಿತೀಯಾರ್ಧವು ತುಂಬ ಉತ್ತಮವಾಗಿದೆ. ನೀವು ದೊಡ್ಡದನ್ನು ಏನಾದರೂ ಖರೀದಿಸಬೇಕು ಅಂತ ಯೋಚನೆ ಮಾಡ್ತಿದ್ರೆ ಸ್ವಲ್ಪ ಶಾಂತಚಿತ್ತರಾಗಿ ಯೋಚನೆ ಮಾಡೋದು ಒಳ್ಳೆಯದು. ಇನ್ನು ಕುಟುಂಬ ಮತ್ತು ಸಂಬಂಧಗಳು, ಕುಟುಂಬ ಜೀವನವು ಬೆಂಬಲಿತವಾಗಿರುತ್ತೆ. ನಿಮಗೆ ಕುಟುಂಬಸ್ಥರ ಬೆಂಬಲ ಸಿಗುತ್ತೆ. ಮಗು ಅಥವಾ ಕಿರಿಯ ಕುಟುಂಬ ಸದಸ್ಯರು ನಿಮಗೆ ಹೆಮ್ಮೆಯ ಕ್ಷಣವನ್ನು ತರಬಹುದು. ನಿಮ್ಮ ಸಂಗಾತಿ ನಿಮಗೆ ಬೆಂಬಲವನ್ನು ನೀಡ್ತಾರೆ, ಆದರೆ ನೀವು ಕೆಲಸದಲ್ಲಿ ಹೆಚ್ಚು ಬ್ಯುಸಿಯಾಗಬಹುದು. ನೀವು ತುಂಬ ನೇರವಾಗಿ ಮಾತನಾಡಿದರೆ ಅಥವಾ ಮೌನವಾಗಿದ್ದರೆ ಸಣ್ಣ ತಪ್ಪು ಗ್ರಹಿಕೆಗಳು ಉಂಟಾಗಬಹುದು. ಸರಳವಾದ ಪ್ರಾಮಾಣಿಕ ಸಂಭಾಷಣೆ ಎಲ್ಲವನ್ನು ಕೂಡ ಪರಿಹರಿಸುತ್ತದೆ. ಮೊದಲಾರ್ಧದಲ್ಲಿ ತಂದೆ ಅಥವಾ ಹಿರಿಯರ ಬಗ್ಗೆ ನೀವು ಚಿಂತಿಸಬಹುದು ಅಥವಾ ಪ್ರಯಾಣದಿಂದಾಗಿ ದೂರವಿರಬಹುದು. ದ್ವಿತೀಯಾರ್ಧವು ಸುಧಾರಣೆ ಮತ್ತು ನೆಮ್ಮದಿಯನ್ನು ತೋರಿಸುತ್ತೆ. 5ನೇ ಮನೆಯಲ್ಲಿ ಇರ್ತಕ್ಕಂತಹ ಕೇತು ಭಾವನಾತ್ಮಕವಾಗಿ ದೂರವಾಗಬೇಡಿ ಅನ್ನುವಂತಹ ಸಲಹೆಯನ್ನು ನಿಮಗೆ ನೀಡ್ತಾನೆ. ಇನ್ನು ಆರೋಗ್ಯ, ದೈಹಿಕವಾಗಿ ನೀವು ಬಲಶಾಲಿಯಾಗಿದ್ದೀರಿ, ಆದರೆ ಮಾನಸಿಕವಾಗಿ ನೀವು ಅರಿವಿಲ್ಲದೆಯೇ ಆಯಾಸವನ್ನು ಅನುಭವಿಸಬಹುದು. ನಿದ್ದೆ ಕಡಿಮೆಯಾಗಬಹುದು ಅಥವಾ ಮಲಗಿದ್ದಾಗಲೂ ಕೂಡ ನಿಮ್ಮ ಆಲೋಚನೆಗಳು ಮುಂದುವರಿತಾ ಇರ್ಬೋದು. ಮೊದಲಾರ್ಧದಲ್ಲಿ ನೀವು ಆತುರಪಟ್ಟರೆ ಅಥವಾ ವಿಶ್ರಾಂತಿಯನ್ನು ನಿರ್ಲಕ್ಷಿಸಿದರೆ ದೇಹದಲ್ಲಿ ಉಷ್ಣತೆ, ಅಸಿಡಿಟಿ, ತಲೆನೋವು ಅಥವಾ ಕಣ್ಣಿನ ಆಯಾಸ ತರುವಂತಹ ಸಮಸ್ಯೆಗಳು ಉಂಟಾಗಬಹುದು. ದ್ವಿತೀಯಾರ್ಧದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗುತ್ತದೆ ಮತ್ತು ನೀವು ನಿಮ್ಮನ್ನೇ ದಣಿಸಿಕೊಳ್ಳಬಹುದು. 12ನೇ ಮನೆಯಲ್ಲಿರುವ ಶನಿಯು ನಿದ್ರೆಗೆ ಭಂಗ ತರಬಹುದು ಮತ್ತು ಮೌನ ಒತ್ತಡವನ್ನು ಉಂಟು ಮಾಡಬಹುದು. ಸಾಧ್ಯವಾದಷ್ಟು ರಾತ್ರಿ 11 ಗಂಟೆಯ ಮೊದಲು ಮಲಗಿ ಸಾಕಷ್ಟು ನೀರನ್ನು ಕುಡಿಯಿರಿ ಮತ್ತು ಸಮಯಕ್ಕೆ ಸರಿಯಾಗಿ ಊಟ ತಿಂಡಿಯನ್ನು ಮಾಡಿ. ತಿಂಗಳ ಮಧ್ಯದ ನಂತರ ವೇಗವಾಗಿ ವಾಹನ ಚಾಲನೆಯನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಇನ್ನು ವ್ಯಾಪಾರ ಮತ್ತು ವ್ಯವಹಾರ, ವ್ಯಾಪಾರಸ್ಥರು ತಮ್ಮ ಹೆಸರು ಮತ್ತು ವ್ಯಾಪ್ತಿ ಹೆಚ್ಚಾಗುತ್ತಿರುವುದನ್ನು ಅನುಭವಿಸ್ತಾರೆ. ಜನರು ನಿಮ್ಮನ್ನು ಗಂಭೀರವಾಗಿ ಪರಿಗಣಿಸಲು ಪ್ರಾರಂಭಿಸ್ತಾರೆ. ವಿಚಾರಣೆಗಳು, ಸಭೆಗಳು ಮತ್ತು ಚರ್ಚೆಗಳು ಆಗಾಗ್ಗೆ ನಡೀತಾ ಇರ್ತವೆ. ಯೋಜನೆ, ಪುನರ್ರಚನೆ ಮತ್ತು ವ್ಯವಸ್ಥೆಗಳನ್ನು ಹೊಂದಿಸಲು ಮೊದಲಾರ್ಧವು ತುಂಬ ಒಳ್ಳೆಯದು. ನೀವು ಅಡಿಪಾಯವನ್ನು ಸಿದ್ಧಪಡಿಸುತ್ತಿರುವಂತೆ ಭಾಸವಾಗುತ್ತದೆ. ಹೊಸ ಉಪಕ್ರಮಗಳು, ವಿಸ್ತರಣೆ ಮತ್ತು ಪ್ರಾರಂಭಕ್ಕೆ ದ್ವಿತೀಯಾರ್ಧವು ಪ್ರಬಲವಾಗಿದೆ. ಕುಜನು ಹುಚ್ಚನಾಗಿ ದಿಟ್ಟ ನಿರ್ಧಾರಗಳನ್ನು ಬೆಂಬಲಿಸ್ತಾನೆ, ಆದರೆ ನಿರ್ಧಾರಗಳನ್ನು ಕೋಪದಿಂದ ಮಾಡೋಕ್ಕೋಗ್ಬೇಡಿ, ಲೆಕ್ಕಾಚಾರದಿಂದ ತಗೊಳ್ಳೋದು ತುಂಬ ಒಳ್ಳೆಯದು. ಇನ್ನು ಸಲಹೆಗಳು ನೋಡೋದಾದರೆ, ಪಾಲುದಾರರು ಅಥವಾ ಗ್ರಾಹಕರೊಂದಿಗೆ ಸಂಘರ್ಷಗಳನ್ನು ತಪ್ಪಿಸಿ. ಈ ತಿಂಗಳು ಪ್ರಾಬಲ್ಯಕ್ಕಿಂತ ರಾಜತಾಂತ್ರಿಕತೆಯು ಹೆಚ್ಚು ಲಾಭವನ್ನು ತರುತ್ತೆ. ಇನ್ನು ವಿದ್ಯಾರ್ಥಿಗಳು ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ, ಆದರೆ ಶಿಸ್ತು ತುಂಬ ಮುಖ್ಯ. ಮೊದಲಾರ್ಧದಲ್ಲಿ ನೀವು ಗಮನವನ್ನು ಕಳೆದುಕೊಳ್ಳಬಹುದು ಅಥವಾ ಮಾನಸಿಕವಾಗಿ ಅಸ್ಥಿರತೆಯನ್ನು ಅನುಭವಿಸಬಹುದು. ತಿಂಗಳ ಮಧ್ಯಭಾಗದ ನಂತರ ಏಕಾಗ್ರತೆ ಬಲವಾಗುತ್ತೆ. ಜನವರಿ 17ರ ನಂತರ ಸ್ಮರಣ ಶಕ್ತಿ ಮತ್ತು ಪರೀಕ್ಷೆಯ ಕಾರ್ಯಕ್ಷಮತೆ ಸುಧಾರಿಸುತ್ತೆ. ಒಂದು ದೈನಂದಿನ ದಿನಚರಿಯನ್ನು ನಿಗದಿಪಡಿಸಿ ಮತ್ತು ಅದನ್ನು ಅನುಸರಿಸಿದರೆ ತಡರಾತ್ರಿಯ ನಂತರ ಮೊಬೈಲ್ ಬಳಕೆಯನ್ನು ತಪ್ಪಿಸಿದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಏಕೆಂದರೆ ನಿದ್ರಾಭಂಗ ಆಗುವಂಥದ್ದು ತಪ್ಪುತ್ತೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. 2026ರ ಜನವರಿ ತಿಂಗಳಲ್ಲಿ ಮೇಷರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾರೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.